ಹಾಂ, ಇವಾಗ ಹೇಳ್ರಕ್ಕೋರಿ. ಅದೇ ಸರ್ ಅವರಿಗೆ ಹಿಂಗೆ ಫಸ್ಟ್ ಏನಾಗಿತ್ತು, ಯಾವ ತಾರೀಕಿಗೆ ಆಯಿತು? ಅವ್ರದ್ದು ಜುಲೈ 1 ತಾರೀಕು ರೀ. ಜುಲೈ 1 ತಾರೀಕಿಗೆ ಇವರಿಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಏನಾಗಿಲ್ರಿ, ಗಾಡಿ ಮೇಲೆ ಗಾಡಿ ಮ್ಯಾಗೇನು ಬಿದ್ದಾರ? ಅವ್ರದ್ದು ಅವರೇ ಬಿದ್ದಾರ? ಹಾಂ ರೀ. ಹಾಂ BP ಹೈ ಆಗೈತ್ರಿ. ಹಾಂ ರೀ. BP ಹೈ ಆಗಿನ ಮೇಲೆ ಸರ್ಕಾರಿ ದವಾಖಾನಿಗೆ ಹೋಗಿದ್ರು. BP ಲೋ ಮೇಡಮ್ ಅವ್ರು ಗೋಲಿ ಹಾಕಿದ ಮೇಲೆ ಉಲ್ಟಿ ಚಾಲು ಐತ್ರಿ. ಹಾಂ ಉಲ್ಟಿ ಚಾಲು ಹೋಗೋಣ ಹಂಗೆ ಆಕ್ಸಿಜನ್ ಹಚ್ಕೊಂಡು ಬೀದರ್ ಹೋಗಿದ್ರಿ. ಹಾಂ ರೀ. ಬೀದರ್ ಗುರುನಾನಕ್ ಹೋಯ್ತೀರಿ. ಗುರುನಾನಕ್ದಾಗ ಎಲ್ಲ MR ಅದೆಲ್ಲ ಮಾಡಿದ್ರಿ. ಆಪ್ರೇಷನ್ ಮಾಡ್ಬೇಕಾಯ್ತದ, ನರ್ಸ್ ಹೊಡ್ದವ್ರಿ ಅಂತ ಹೇಳಿದ್ರಿ. ಮತ್ತು ಆಪ್ರೇಷನ್ ಮಾಡಿದ್ರಿ. ಆಪ್ರೇಷನ್ ಮಾಡಿದ ಮೇಲೆ ಒಂದು 20 ದಿವಸ 8 ದಿವಸ ಸರಿಯಾಗಿ ಎಲ್ಲನೇ ಐತ್ರಿ. ಮತ್ತು 8 ದಿವಸ ಆಗೋಣ ಜರ ಸ್ವಲ್ಪ ಇನ್ಫೆಕ್ಷನ್ ಐತ್ರಿ. ಇನ್ಫೆಕ್ಷನ್ ಆಗೋಣ ಮತ್ತು ಅಲ್ಲಿಂದ ಮತ್ತು ಒಂದು 2 ದಿವಸ ಇಟ್ಕೊಂಡವ್ರಿ. ಇಟ್ಕೊಂಡು 20 ದಿವಸಕ್ಕೆ ಮನೆಗೆ ಬಂದೀವ್ರಿ. 20 ದಿವಸ ಬಂದ್ಮೇಲೆ ಈಗ ಇಷ್ಟು ಕವರ್ ಆಗೈತೆ ಈಗ ಗೋಲಿ ಮ್ಯಾಗ. ಹಾಂ ರೀ. ಈಗ ಗುರುನಾನಕ್ ಎಷ್ಟು ದಿನ ಉಳಿದಿರು? 20 ದಿನ ಉಳಿದಿದೆ. 20 ದಿನ ಅಲ್ಲಿ ಉಳಿದಿರಿ. ಹಾಂ ರೀ. ಮತ್ತು ಆಪ್ರೇಷನ್ ಯಾವ ತಾರೀಕಿಗೆ ಮಾಡಿರು? ಜುಲೈ 1 ತಾರೀಕಿಗೆ. ಜುಲೈ 1 ತಾರೀಕಿಗೆ ಆಪ್ರೇಷನ್ ಮಾಡಿದ್ರು. ಹಾಂ ರೀ. ಮತ್ತು ಡಾಕ್ಟರ್ ಹೆಸರು? ನಿಂಗರಾಜ್ ರೀ, ಕಾಡದೆ. ಕಾಡೋದೆ. ಅವ್ರೂ ನಮ್ಮೂರ್ದವ್ರೆ. ಇಲ್ಲಿನವ್ರೆ, ಹುಲ್ಸೂರ್ದವ್ರೆ. ಹುಲ್ಸೂರ್ದವ್ರು ಯಾರು? ಅವ್ರ ಹೆಸರು ಕಾಡೋದೆ. ಹಾಂ, ನಿಂಗರಾಜ್ ಕಾಡದೆ. ಲಿಂಗರಾಜ್ ಕಾಡೋದೆ. ಗುರುನಾನಕ್. ಹಾಂ, ಗುರುನಾನಕ್ದಾಗ ಭೀ ನಾವು ಭಾಳ ಮಂದಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೇವೆ. ಅಲ್ಲಿ ಭೀ ಎಲ್ಲ ಸರ್ದಾಜಿಗಳೆಲ್ಲ ಗೊತ್ತಿರ್ತಾರೆ ನಮಗೆಲ್ಲ. ಅವರು ಮ್ಯಾನೇಜರ್ ಇದ್ದಾರಲ್ಲ, ದರ್ಬಾರ ಸಿಂಗ್, ಅವ್ರು ಹಿಡ್ಕೊಂಡು ಅವ್ರ ಮಕ್ಕಳು ಹಿಡ್ಕೊಂಡು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೆವು. ಬಲ್ಬೀರ್ ಸಿಂಗನ ಮಗನಿಗೆ ಭೀ ಟ್ರೀಟ್ಮೆಂಟ್ ಕೊಟ್ಟಿದ್ದೆವು. ಬಲ್ಬೀರ್ ಸಿಂಗಿಗೆ ಅವ್ರಿಗೆ ಕೊಟ್ಟಿದ್ದೆವು. ಗುರುನಾನಕ್ದಾಗ ಭಾಳ ಜನ ನಮಗೆಲ್ಲ ಗೊತ್ತಿಡ್ತಾರೆ ಪೈಲೆ ಹಿಡ್ದೇ. ಮತ್ತು ಇವಾಗ ಹೆಂಗೆ ಅನ್ಸತ್ತದ? ಏನಿಲ್ಲ, ಬಂದಿನ ಮ್ಯಾಕ ಏನೇನು ಮಾಡಿದ್ರಿ? ಮತ್ತೆ ಯಾರು ಬಂದು ಹೋದ್ರಿ? ಸೋಲಾಪುರಕ್ಕೆ ಹೋದ್ರೇನೋಲ್ಲ? ಸೋಲಾಪುರಕ್ಕೆ ಹೋಗಿದ್ದೇವ್ರು. ಸುಮ್ಮ ಅವ್ರು ನಿಂಗರಾಜ್ ಸರ್ ಅಂದರು ಎಲ್ಲಿ ಹೋದ್ರು ಇಷ್ಟೇ ಹೇಳ್ತಾರ್ರಿ, ಸುಮ್ ಹೋಗ್ಬೇಡ್ರಿ, ಸುಮ್ಮನೆ ಯಾಕೆ ರೊಕ್ಕ ವೇಸ್ಟ್ ಮಾಡ್ತೀರಿ ಅಂದ್ರಿ. ಎಲ್ಲರೂ ನಮ್ಮಲ್ಲೆಲ್ಲ ಅಳಗ ಬಳಗ ಎಲ್ಲ ಲತ್ತು ಯಾಕೆ ಇಟ್ಕೊಂಡು ಕೂಡ್ತೀವಿ, ಒಯ್ದು ತೋರ್ಸ್ಕೊಂಡ್ರ ಬಾ ಅಲ್ವಿ ಸರಿಯಾಗದ ಅಂದ್ರು. ಅದೇ ಎಲ್ಲರೂ ಹೇಳೋ ಕಡೆನೇ ಮನುಷ್ಯನ ಪ್ರಯತ್ನ ಮಾಡಕ್ ಕೋಶಿಶೆ ಮಾಡ್ತಾನೆ, ಚಲೋನೇ ಹೇಳತ್ತಾರ. ಆದೊಟ್ಟು ಹೋಗಿ ಬರ್ರಿ ಅಂತ ಹೇಳಿ ಹೋಗಿ ಅವ್ರು ಅಂದ್ರು ಏನಿಲ್ಲ ರೀ, ಎಲ್ಲ ಇವಾಗ 6 ತಿಂಗಳದಾಗ ಬರ್ತಾವ್ರಿ ಮಾತು ಅಂತ ಹೇಳ್ಯಾರಿ ಅಷ್ಟೇ. ಮತ್ ಇನ್ನ ಈಗ 6 ತಿಂಗಳು ಐತ್ರಿ. ಇನ್ನಾರ ಒಂದೊಂದ್ ಹಂಗೆ ಶಬ್ದ ಅಂದ್ರ 1 2 ಅಷ್ಟೇ ಹೊಂಟಾವ, ಹಿಂಗ ಪೂರ್ತಿ ಬರಲ್ಲ. ಅದು ಫಾಸ್ಟ್ ರಿಕವರಿಂಗ್ ಆಗಿಲ್ಲ. ಈಗ ನಮ್ದು ಏನಾದ್ರು ನಾವು ಕೊಡ್ತೇವಲ್ಲ, ನಿಮ್ ಜರ ಫಾಸ್ಟ್ ರಿಕವರಿಂಗ್ ಆಯ್ತದ. ಅವ್ರಿಗೆ ಹೆಲ್ತ್ ಬಿ ಇಂಪ್ರೂವ್ಮೆಂಟ್ ಆಯ್ತದ. ಕೈ ಕಾಲಿಂದ ಮ್ಯಾಗ ಜೀವ ಬರ್ತದ. ಮತ್ತು ಕೈ ಕಾಲು ಉಬ್ಬೋದು ಮಾಡೋದು ಇವೆಲ್ಲ ಏನದ, ಅದ್ರ ಟೊಂಕದಾಗ ಉಸಿರು ಬಿ ಬರ್ತದ. ಮತ್ತು ನಡಿಲಾಗ ಭೀ ಶುರು ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಒಂದು 3 ತಿಂಗಳರ ಇವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಪಲ್ಲೆ 1 ತಿಂಗಳು ಕೊಡರಿ, ಆಮ್ಯಾಗ ಮತ್ತೇನಂದ್ರೆ ಮುಂದೆ ಬೇಡ ಸರ್. ನಿಮ್ಗೆ ಹೆಂಗೆ ಚಲೋ ಅನಿಸ್ತು ಅಂದ್ರೆ ಬೇಡಸ್ಲಾಗ. ಮತ್ತೇನು ಕೇಳದ ನಿಂಗಪ್ಪ ಅವರೇ ಹೇಳ್ರಿ. ಹಾಂ, ಯಾಕಂದ್ರೆ ನಿಮ್ಗೆ ಅನುಭವ ಹೆಚ್ಚಿಗದ. ನಿಮ್ಮ ಬಾಬೋರ್ಲಿ ನಿಮ್ಗೆ ಬಂದಿಂದದ. ಇವ್ರ ಪಾರಂಪರಿಕ ವೈದ್ಯರು ಅವರು. ಹಾಂ, ಇವರು ಬಾಬೋರು ನಮ್ದೆಲ್ಲ ದೋಸ್ತರೇ ಇದ್ದೆವು. ಅವ್ರು ಇಲ್ಲ, ಈಗ ಬೀದರ್ಗೆ ಅಲ್ಲೇ ಇರ್ತಾರೆ, ನಾವು ಇರ್ತಾರೆ ಪ್ರತಾಪ್ ನಗರಕ್ಕೆ. ಅವ್ರು ಭೀ ಕಾರ್ಡ್ ಕೊಡ್ತಾರೆ, ನಾನು ಭೀ ಕಾರ್ಡ್ ಕೊಡ್ತೇವೆ. ನಿಮ್ಮಲ್ಲಿ ಇಟ್ಕೋರಿ. ಯಾರಿಗಾರ ಹಿಂಗೆ ಏನಾರ ಅಚಾನಕ್ ಪ್ರಾಬ್ಲಮ್ಗಳು ಬಂದು ಎಲ್ಲಿಂದ ಭೀ ಕಮ್ಮಿ ಆಗಲ್ಲ ಹೋಯ್ತು ಅಂದ್ರೆ ನಂಬಲ್ಲಿ ಬರ್ರಿ. ಕಮ್ಮಿ ಆಗ್ಲತ್ತ ಅಲ್ಲೇ ಮಾಡ್ಕೊರಿ. ಕಮ್ಮಿ ಆಗಲ್ಲ ಹೋದ್ರೆ ನಮಗೆ ನೆನೆಸ್ಬೇಕು. ಹಾಂ, ನೆನ್ಸೋರ್ ಕಾನ್ಸಿನಾಗ ಅಂತೇಳ್ರಿ. ಹಾಂ, 15 ದಿವಸ ಮಸಾಜ್ ಮಾಡಿದೇವ್ರಿ. ಅಲ್ಲಿಂದ ಈಗ 1-2 ತಿಂಗಳು ವ್ಯಾಯಾಮಗಳು ಮಾಡಿಸ್ದೇವ್ರಿ. ವ್ಯಾಯಾಮ ಮಾಡಿಸಿ ಜರ ಇದು ಮಾಡಿದ್ರು. ಅವಾಗಿನ ಜರ ವ್ಯಾಯಾಮ ಮಾಡಿಸೋದ್ರಾಗ ಅಷ್ಟು ಜರ ಸ್ವಲ್ಪ ನಡಿಲಕ್ಕ. ಅದೇ ವ್ಯಾಯಾಮ ಕಂಟಿನ್ಯೂ ಅದ, ಹಾಗೇನಿಲ್ಲ, ಮಾಡಬೇಕು. ಹಲ್ಚಲ್ ಇರ್ಬೇಕ್ರಿ. ಆ್ಯಕ್ಟಿವಿಟೀಸ್ ಇಲ್ಲ ಅಂತಂದ್ರೆ ಕುಂತಲ್ಲೇ ಏನಂದ್ರೆ ಡಲ್ ಆಯ್ತದ ಅಂತ. ಯಾರು ಭೀ ಆ್ಯಕ್ಟಿವಿಟೀಸ್ ಇರಲ್ಲ ಅಂತ. ಅವಶ್ಯಕತೆ ಅದದು ಮಾನಸಿಕ ಮತ್ತು ಶಾರೀರಿಕ ಎರಡೂ ಭೀ ಏನಂದ್ರೆ ಕಂಟ್ರೋಲಾಗಿ ಬರಬೇಕಾಯ್ತು. ಬಂತು ಅಂದರೆ ಅವರು ವರ್ಕ್ ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲದ್ರೆ ಮಾಡಲ್ಲ. ಇಲ್ದ್ರೆ ಮಾನ್ಸಿದ್ರೆ ಮಹಾದೇವ್, ಇಲ್ದ್ರೆ ತ್ರಿದೇವ್. ಹಾಂ, ಹಿಂಗದಂತ ಹೇಳ್ರಿ. ಹಾಂ, ಇಡ್ಲೆ ಆಯ್ತಾ? ಹಾಂ.